ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊಬೈಲ್ ಕಳ್ಳತನ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಈಗ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಬಾಲಕರು ಸೇರಿದಂತೆ 13 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 75 ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ವಶಕ್ಕೆ ಪಡೆದುಕೊಂಡಿರುವಂತಹ ಮೊಬೈಲ್ಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಟೆಕ್ನಿಕಲ್ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸಲಾಗಿದೆ. ಹೈ-ಎಂಡ್ ಮೊಬೈಲ್ ಕಳ್ಳತನವನ್ನ ಮಾಡಿರ್ತಕ್ಕಂಥ ಆರೋಪಿಗಳು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಿ ಹೋಗಿರ್ತಾರೆ. ಆ ಒಂದು ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳ್ಳರು ಕೈಚಳಕವನ್ನ ತೋರಿದ್ರು. ಹಾಗಾಗಿ ವಿಚಾರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಅಷ್ಟೇ ಕೆಲವು ಮೊಬೈಲ್ಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸಗಳು ಆಗಿತ್ತು. ಕೆಲವರನ್ನ ಬಂಧಿಸಿದ್ರು. ಅದಾದ ನಂತರ ಮುಂದುವರೆದ ಭಾಗವಾಗಿ ಇವಾಗ ಬಾಲಕರು ಸೇರಿದಂತೆ 13 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಂಟಿನ್ಯೂಸ್ ಡ್ರೈವ್ ನಡೀತಾ ಇದೆ ಈ ಸಿಟಿಯಲ್ಲಿ. ಅದರಲ್ಲಿ ಕೆಲವು ಪಾಕೆಟ್ಸ್ ಇತ್ತು, ಅಲ್ಲಿ ಕೆಲವು ಕಾರ್ನರ್ಸ್ದು ಬಗ್ಗೆ ಮಾಹಿತಿ ಇತ್ತು. ಸೊ ನಮ್ಮ CCB ಮತ್ತು ಲೋಕಲ್ ಪೊಲೀಸ್ ಎಲ್ಲ ಸೇರಿ ಜಂಟಿಯಾಗಿ ನಾವು ಕಾರ್ಯಾಚರಣೆ ಮಾಡಿ ಇಲ್ಲಿವರೆಗೆ ಆಲ್ಮೋಸ್ಟ್ 272 ಜನಗೆ ನಾವು ಡಿಟೈನ್ ಮಾಡಿ ನಿಧಾನವಾಗಿ ಅವ್ರಿಗೇನು ಫಾರ್ಮಾಲಿಟೀಸ್ ಇದೆ ರಿಪೋರ್ಟ್ ಮಾಡಲಿಕ್ಕೆ ಅದು ನಾವು ಮಾಡ್ತಾಯಿದ್ವಿ. ಸೊ ಹಂತದಲ್ಲಿ ಅಂದಾಜು 272 ಪರ್ಸನ್ಸ್ ರಿಪೋರ್ಟ್ BSF ಮೂಲಕ ಮಾಡೋದ ಅಥವಾ ನಮ್ಮವರೇ ಭಾಗವಹಿಸ್ತೀವಿ. ಇದು ಒಂದು FRR ಒಂದು ಪ್ರೊಸೀಜರ್.